ಸ್ಟ್ರೋಕ್ ಅಂದರೆ ಪ್ಯಾರಲಿಸಿಸ್ಗೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆಗಳಿರುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ತೆ, ನಾನು ಡಾಕ್ಟರ್ ಮಂಜುಶ್ರೀ, ಆಯುರ್ವೇದ ತಜ್ಞೆ, ಸರಯು ಆಯುರ್ವೇದದಿಂದ. ಬಹಳಷ್ಟು ಜನ ಸ್ಟ್ರೋಕ್ ಆದಾಗ ನಮ್ಮಲ್ಲಿ ತುಂಬ ವಿಚಾರಿಸ್ತಾ ಇರ್ತಾರೆ, ಆಯುರ್ವೇದದಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಮಾಡ್ತೀರಾ, ಏನಾದ್ರು ಗುಣ ಮಾಡೋಕ್ಕಾಗತ್ತಾ, ಹಾಗೂ ಅವರು ಇನ್ನೂ ರೈಲ್ಸ್ ಟ್ಯೂಬಲ್ಲಿದ್ದಾರೆ, ಇನ್ನೂ ಕೆಥೆಟರ್ ಹಾಕಿದ್ದಾರೆ, ಡಿಸ್ಚಾರ್ಜ್ ಆಗಿಲ್ಲ, ಡಿಸ್ಚಾರ್ಜ್ ಮಾಡ್ಕೊಬಂದು ನೀವು ಏನಾದ್ರು ಟ್ರೀಟ್ಮೆಂಟ್ ಮಾಡ್ತೀರಾ ಅಂತೆಲ್ಲ ಹೇಳಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಸೊ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಇವತ್ತು ನೀವು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಪೇಷಂಟ್ ಕಂಡೀಷನ್ನ ಅಸೆಸ್ ಮಾಡಿ ಅವರಿಗೆ ಮಿನಿಮಮ್ 10ರಿಂದ 15 ದಿನ ಟ್ರೀಟ್ಮೆಂಟ್ ಅಂತೂ ಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಾವು ಅವರಿಗೆ ಆಹಾರ ಕೂಡ ಯಾವ ರೀತಿ ಇರಬೇಕು ಅಂತೇಳಿ ಹೇಳ್ತೀವಿ, ಓರಲ್ ಮೆಡಿಸಿನ್ಸ್ನ ಕೊಡ್ತೀವಿ, ಥೆರಪೀಸ್ ಅಂತ ಮಾಡ್ತೀವಿ. ಥೆರಪೀಸಲ್ಲಿ ಒಂದು ಎಕ್ಸ್ಟರ್ನಲ್ ಆಗು ಕೂಡ ಇರುತ್ತೆ, ಇಂಟರ್ನಲ್ ಆಗು ಕೂಡ ಪಂಚಕರ್ಮಗಳನ್ನ ಮಾಡೋದಿರುತ್ತೆ. ಪಂಚಕರ್ಮದಲ್ಲಿ ಮೇಯ್ನಾಗಿ ವಿರೇಚನ ಅಥವಾ ಬಸ್ತಿ ಮತ್ತು ನಸ್ಯನ ನಾವು ಮಾಡಬೇಕಾಗತ್ತೆ. ಸ್ಟ್ರೋಕಲ್ಲಿ ಆಯುರ್ವೇದ ಚಿಕಿತ್ಸೆ ತಗೊಂಡ್ರೆ ಸುಮಾರು ಇಂಪ್ರೂವ್ಮೆಂಟ್ಸ್ನ ನೀವು ನೋಡಬಹುದು. ಸೊ ಇಂಪ್ರೂವ್ಮೆಂಟ್ಸ್ ಅಂತಂದರೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಈಗ ಪೇಷಂಟ್ ಈಗ ಓಡಾಡೋಕ್ಕಾಗ್ತಾ ಇಲ್ಲ, ಬೆಡ್ ರಿಡನ್ ಆಗಿದ್ದಾರೆ ಅಂತಂದರೆ ಅವರೇ ಎದ್ದು ಓಡಾಡೋಷ್ಟು ಇಂಪ್ರೂವ್ಮೆಂಟ್ನ ನೀವು ನೋಡಬಹುದು. ಹಾಗೂ ಅವರು ಮಾತಿನಲ್ಲಿ ಸ್ಪಷ್ಟತೆಯನ್ನು ಕಾಣ್ಬೋದು. ಹಾಗೂ ಅವರಿಗೆ ಬರೆಯೋದಕ್ಕೆ ಏನಾದರೂ ಕಷ್ಟ ಇದ್ದರೆ ಬರವಣಿಗೆ ಕೂಡ ಕ್ರಮೇಣವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗೂ ಕೈಕಾಲಿನಲ್ಲಿ ತುಂಬ ನೋವು ಅಥವಾ ಭಾರ ಅಂತ ಅನಿಸ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಾದಂಥ ಇಂಪ್ರೂವ್ಮೆಂಟ್ಸ್ನ ನೀವು ನೋಡ್ಬೋದು. ಅವರೇ ಎದ್ದು ಅವರ ಬಾತ್ರೂಮ್ ಆಗಿರ್ಬೋದು, ಡ್ರೆಸ್ ಮಾಡ್ಕೊಳೋದಾಗಿರ್ಬೋದು, ತಲೆ ಬಾಚ್ಕೊಳೋದು, ಈ ರೀತಿಯಾಗಿ ಸ್ವಾವಲಂಬಿಯಾಗಿ ಇರೋಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಕೂಡ ಆಗುತ್ತೆ. ಸೊ ಈ ಕಂಡೀಷನಲ್ಲಿ ನಾವು ಟ್ರೀಟ್ಮೆಂಟ್ನ ಹಂತವಾಗಿ ಮಾಡ್ತೀವಿ. ಈಗ ನಾನು ಎಷ್ಟೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಳಿದೆ, ಎಲ್ಲದನ್ನೂ ನಾವು ಒಟ್ಟಿಗೆ ಮಾಡ್ತೀವ ಅಂದರೆ ಇಲ್ಲ. ಪೇಷಂಟ್ ಕಂಡೀಷನ್ಗೆ ತಕ್ಕಂತೆ ಹಂತವಾಗಿ ಮಾಡೋದಿರುತ್ತೆ. ಸ್ಟ್ರೋಕ್ ಆಗೋದಕ್ಕೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ. ಒಂದು ಏಜ್ ಅಂದರೆ ಎಬೋವ್ 40 ಇಯರ್ಸ್, ಹಾಗೂ ನಿಮ್ಮ ಹೊಟ್ಟೆಯ ಬೊಜ್ಜು, ಹಾಗೂ ನಿಮ್ಮ ಹೈಟಿಗೆ ತಕ್ಕನಾಗಿ ವೆಯ್ಟ್ ಇರಬೇಕು. ಏನಾದ್ರು ವೆಯ್ಟ್ ಜಾಸ್ತಿ ಇದ್ದರೆ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಬಿ ಶುಗರ್ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ, ಹಾಗೂ ಮದ್ಯಪಾನ ಮತ್ತು ಧೂಮಪಾನದ ಅಭ್ಯಾಸ ಇದ್ದರೆ ಅದು ಕೂಡ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ, ಕೆಲವರು 1 ಪ್ಯಾಕ್ ಪರ್ ಡೇ ಆ ಥರ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇದ್ದಾಗ, ಹಾಗೂ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನೀವು ನಿಮ್ಮ ಆಹಾರ ಪದ್ಧತಿನ ಸಾಂಪ್ರದಾಯಿಕವಾಗಿ ಫಾಲೋ ಮಾಡ್ತಾ ಇದ್ದರೆ, ಹಾಗೂ ಉತ್ತಮವಾದಂಥ ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಚೆನ್ನಾಗಿದ್ದರೆ ಮತ್ತು ರೆಗ್ಯುಲರ್ ಆಗಿ ವಾಕಿಂಗು, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದರೆ ನಿಮಗೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ. ನೀವು ಪ್ರಿಕಾಷನರಿ ಆಗಿ ರೆಗ್ಯುಲರ್ ಚೆಕಪ್ಸ್ ಕೂಡ ಮಾಡಿಸ್ಕೋಬೋದು. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಳಿ. ಹಾಗೂ ರೆಗ್ಯುಲರ್ ಆಗಿ ವಾಕಿಂಗ್ ಮತ್ತು ಯೋಗಾಸನ, ಪ್ರಾಣಾಯಾಮವನ್ನು ಮಾಡಿ ಹಾಗೂ ಆರೋಗ್ಯವಾಗಿ. ಸ್ಟ್ರೋಕ್ ಆದಾಗ ಯಾರೂ ಕೂಡ ಭಯಪಡೋ ಅಂಥದ್ದಿಲ್ಲ. ಸೊ ನೀವು ಫಸ್ಟು ಪ್ರೈಮರಿ ಚಿಕಿತ್ಸೆನ ತಗೊಳ್ಳಿ, ನಂತರದಲ್ಲಿ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ನೀವು ಆಯುರ್ವೇದ ಚಿಕಿತ್ಸೆನ ತಗೊಳ್ಳಿ. ನೀವು ತುಂಬ ಇಂಪ್ರೂವ್ಮೆಂಟ್ಸ್ನ ನೋಡಬಹುದು. ಎಷ್ಟು ಬೇಗ ಆಯುರ್ವೇದನ ನೀವು ಸೆಲೆಕ್ಟ್ ಮಾಡ್ಕೊತೀರೋ ಅಷ್ಟು ಫಾಸ್ಟರ್ ರಿಕವರಿ ನಿಮಗೆ ಇರುತ್ತೆ. ನೀವು ತುಂಬ ಲೇಟಾಗಿ ಕೆಲವು ತಿಂಗಳುಗಳು, ವರ್ಷಾನುಗಟ್ಟಲೆ ಬಿಟ್ಟು ನೀವು ಬಂದಾಗ ನಿಮಗೆ ರಿಕವರಿ ರೇಟ್ ಅಷ್ಟು ಫಾಸ್ಟಾಗಿ ಇರೋದಿಲ್ಲ. ಸ್ವಲ್ಪ ಸಕ್ಸಸ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಆಯುರ್ವೇದನೇ ಯಾವಾಗಲೂ ಫಸ್ಟ್ ಚಾಯ್ಸ್ ಆಗಿ ಮಾಡ್ಕೊಳ್ಳಿ, ನಾಟ್ ಆ್ಯಸ್ ಅ ಲಾಸ್ಟ್ ಚಾಯ್ಸ್.